ಆತ್ಮೀಯ H60 ನ್ಯೂಸ್ ವೀಕ್ಷಕರು, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಈಗಾಗಲೇ ಒಂದು ವಿವಾದ ಹುಟ್ಕೊಂಡದ್ದು ನಿಮಗೆ ಗೊತ್ತದ. ನಮ್ಮ SC ಮಾದೇವಪ್ಪನವರು ಪ್ರಯತ್ನ ಮಾಡಿದರು. ಟಿಪ್ಪು ಅವರು ಕನ್ನಂಬಾಡಿ ಆಣೆಕಟ್ಟನ್ನು ಕಟ್ಟಬೇಕಂತೇಳಿ 1779ರಲ್ಲಿ ಒಂದು 70 ಅಡಿ ಎತ್ತರದ ಒಂದು ಡ್ಯಾಮ್ ಕಟ್ಟಬೇಕಂದ್ರೆ ಶಂಕುಸ್ಥಾಪನೆ ಮಾಡಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀವು ನೋಡಿರ್ಬೋದು. ಅದಾದ ತಕ್ಷಣ ವಾದ ವಿವಾದ ಸ್ಟಾರ್ಟ್ ಆಯಿತು. ವಿಶೇಷವಾಗಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದು ಕಟ್ಟಿದವರು ಇವತ್ತಿನ ಕನ್ನಂಬಾಡಿಯನ್ನು 1911ರಿಂದ 1931 ಪೂರ್ಣಗೊಂಡದ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ, ಅದು ಸತ್ಯನ. ಅದು 1911ರಲ್ಲಿ, ಇದು 1794 70 ಕಟ್ಟಬೇಕಂತ ಮಾಡಿದಂಥದ್ದು. ಹೀಗಾಗಿ ಇದಕ್ಕೆ ಆಧಾರ ಏನು ಅಂತೇಳಿ ನಮ್ಮ ಯದುವೀರ ಒಡೆಯರವರು ಪ್ರಶ್ನೆ ಮಾಡಿದರು. ಸುಮ್ಮನೆ ಏನು ಹೇಳ್ತಾ ಹೋಗಬೇಡ್ರಿ ಹಾಗೆ ಹೇಗೆ ಅಂತೇಳಿ ಅವ್ರು ಕೇಳಿದ್ರು ತಪ್ಪೇನಿಲ್ಲ. ಯಾಕಪ್ಪ ಅಂತಂದ್ರೆ 113 ವರ್ಷಗಳ ನಂತರ ಇವರು ಕಟ್ಟಿದ್ದಾರೆ. ಆದಿ ಪೂರ್ವದಲ್ಲಿ ಒಂದು ಏನೋ ಅಪ್ರಯತ್ನ ಮಾಡಿದರು ಅಂತೇಳಿ ಒಂದೇನು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಸುಳ್ಳದ ಅಂತೇಳಿ ಆರೋಪ ಮಾಡಿದರು. ಪ್ರತ್ಯಾರೋಪ. ಅದಕ್ಕೆ ಇವತ್ತು ಏನಾಗ್ಯದಪ್ಪ ಅಂದರೆ ಇತ್ತೀಚೆಗೆ ನಿಮಗೆ ಗೊತ್ತದ, ಆನೆಗಡ್ಡೆ ದಕ್ಷಿಣ ದ್ವಾರದಲ್ಲಿರುವ ಟಿಪ್ಪು ಸುಲ್ತಾನ್ ಚಿತ್ರಿಸಿದ ಫಲಕ KRS ಬೃಂದಾವನದ ದಕ್ಷಿಣದಲ್ಲಿ 1940 ನಂತರ ಸ್ಥಾಪಿಸಿರುವ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಪುತ್ಥಳಿ. ಇಲ್ಲೇ ಒಂದು ಏನಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಚಿತ್ತಿದ್ದಂಥ ಒಂದು ಫಲಕ ಹಾಕಿದ್ದಾರೆ. ಅದರೊಳಗೆ ಏನದಪ್ಪ ಅಂತಂದ್ರೆ ಅದು 1794 ಅಂತ ಅನ್ನುವಂಗೆ ಅದು. ಅದ್ರಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ, ಪೈಗಂಬರ್ ಮೊಹಮ್ಮದರ ಜನ್ಮದಿನದಿಂದ ಪ್ರಾರಂಭವಾದ ಸೌರಮಾನ ಶಕೆ 1221ನೇ ಸಂವತ್ಸರವಾದ ಶಾಧಾಬ್ ಶುಭ ವರ್ಷದ ತಕಿ ಮಾಸದ 21ನೇ ತೇದಿಯಾದ ಶುಭ ದಿವಸ ಎಂದು ಫಲಕಕ್ಕೆ ಭಗವಂತನ ಛಾಯಾ ಸ್ವರೂಪರಾದ ಹಜರತ್ ಟಿಪ್ಪು ಸುಲ್ತಾನರಾದ ನಾವು ರಾಜಧಾನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಚಿರಸ್ಥಾಯದ ಆಣೆಕಟ್ಟನ್ನು ಕಟ್ಟಲು ಶಂಕುಸ್ಥಾಪನೆ ಮಾಡಿಸಿದ್ದೇವೆ. ಈ ಬೋರ್ಡಲ್ಲಿ ಹಾಕಿದಾರ. ಇದನ್ನು ಯಾರು ಹಾಕಿಸಿದ್ರು, ಇದು ಯಾವಾಗ ಬಂತು ಏನೂ ಗೊತ್ತಿಲ್ಲ. ಅದ್ರ ಫಲಕ ಮಾತ್ರ ಅದು 1794 ಕಟ್ಟಬೇಕಂತೇಳಿ ಪರ್ಷಿಯನ್ ಲ್ಯಾಂಗ್ವೇಜಾಗ ಐತೆ ಅಲ್ಲಿ ಲಿಪಿ. ಅದರ ನಂತರ ಇಂಗ್ಲೀಷ ಮತ್ತು ಕನ್ನಡ 3 ಭಾಷೆಯಲ್ಲಿ. ಇದನ್ನು ಯಾಕಿಲ್ಲಿ ಇವತ್ತು ಎತ್ಕೊಂಡಿದ್ದಪ್ಪ ಅಂದ್ರೆ, ಇತಿಹಾಸಗಾರ ಹೇಳ್ತಾರೆ ಇಲ್ಲ ಪ್ರಯತ್ನ ಮಾಡಿದ್ದಕ್ಕೆ ಸುಳ್ಳೇನಲ್ರಿ ಅಂತೇಳಿ. ಅದಕ್ಕೆ ಸಾಕ್ಷಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ಈ ಸಾಕ್ಷಿ ಎಷ್ಟು ಇದು ಏನಪ್ಪ ನಂಬುವಂಥದ್ದು, ಎಷ್ಟು ನಂಬಲಾರದಂಥದ್ದು ಆ ವಿಷಯ ಬದಿಗಿಡೋಣ. ಈ ವಿಷಯ ಇಟ್ಟಾಗ ಏನೋ ಪ್ರಯತ್ನ ಮಾಡಿರ್ಬೋದಲ್ಲ, ಇಲ್ಲಂತ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸಣ್ಣ ಮಾತು. ಯಾಕೆಂದರೆ ಟಿಪ್ಪು ಸುಲ್ತಾನನ ಆಡಳಿತದಲ್ಲೇ ಭಾಳಷ್ಟು ಒಳ್ಳೆ ಕೆಲಸಗಳು ಆಗಿದಾವೆ. ಆದರೆ ಇವತ್ತು ಕೇವಲ ಕೋಮು ಚಸ್ಮಾ ಹಾಕ್ಕೊಂಡು ಅವ್ರು ನೋಡುವಂಥದ್ದು. ಆವತ್ತು ಇನ್ನೂ ತಿಳ್ಕೊಬೇಕು ನಾವು. ಇಲ್ಲೇ ಈ ಒಂದು ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ, ನಾವು 21ನೇ ಶತಮಾನದಲ್ಲಿ ಇದ್ಕೊಂಡು ಮಾತಾಡ್ತಾ ಇದ್ದೀವಿ. ಆವತ್ತೇನಿತ್ತಪ್ಪ ಅಂತಂದ್ರೆ ಆಡಳಿತ ಹೆಂಗಿತ್ತಂದ್ರೆ ಖಡ್ಗನ ಅಲ್ಲೇ ಬೋಟ್ ಹಾಕಬೇಕು, ಆರಿಸ್ಬೇಕು ಅಂತ ಇರಲಿಲ್ಲ. ಹೀಗಾಗಿ ಇಲ್ಲಿ ಹಿಂಸೆ ಅನ್ನೋದು ಸಾಮಾನ್ಯ ಆ ಕಾಲದಲ್ಲೇ. ಮತ್ತು ಸಹಜವಾಗಿ ಯಾರಿಗಾದ್ರೂ ತಮ್ಮ ಧರ್ಮದ ಬಗ್ಗೆ, ತಮ್ಮ ಜಾತಿಗಳ ಬಗ್ಗೆ ಇವತ್ತು ನಮಗೆ ಹೆಂಗೆ ಹೆಮ್ಮೆ ಇದನೋ ಅವ್ರಿಗೂ ಅವ್ರು ಹೆಮ್ಮೆ ಇದ್ದಿರ್ಬೇಕು ಅವತ್ತು. ಆದ್ರೆ ಒಟ್ಟಿನಲ್ಲಿ ಕನ್ನಡ ವಿರೋಧಿ ಇದ್ದರು ಅನ್ನುವಂಥ ಒಂದಿಷ್ಟು ವಾದಗಳು ಮಾಡ್ತಾರಲ್ಲ, ಅದು ಕನ್ನಡ ವಿರೋಧಿ ಅನ್ನೋಕ್ಕಿಂತರೂ ಮತ್ತು ಇನ್ನೂ ಒಂದಿಷ್ಟು ಮಾತಾಡ್ತಾರೆ ಯದುವೀರ ಒಡೆಯರವರು. ಇಲ್ಲ ಎಲ್ಲೋ ಒಂದೆರಡು ಗುಡಿಗೆ ಅವ್ರು ಹೆಲ್ಪ್ ಮಾಡಿದ್ರು ಬಿಟ್ಟರೆ ಉಳಿದ್ರೆ ಎಲ್ಲಿ ಮಾಡಿದ್ದಾರೆ, ಎಲ್ಲ ಗುಡಿಗಳು ನಾಶ ಮಾಡಿದ್ದಾರೆ, ಹಿಂದೂ ವಿರೋಧಿ ಇದ್ದರು ಅಂತೇಳಿ ಮತ್ತೂ ಉಲ್ಲೇಖ ಮಾಡ್ತಾಯಿದ್ದಾರೆ. ಈ ತಿಕ್ಕಾಟಗಳನ್ನ ಬಿಡೋದು ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ. ಯಾಕಂದರೆ ಟಿಪ್ಪು ಸುಲ್ತಾನ್ ಅಂತ ಇವತ್ತಿಲ್ಲ, ಹೌದು ಮಾಡಿರಬೇಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ರೆಕಾರ್ಡ್ಸು ಇದ್ದಾವೆ ಅದರ ಪ್ರಕಾರ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಆದಷ್ಟು ಆ ಸಮಯದಲ್ಲಿ ಇಂಗ್ಲೀಷರ ಡಾಕ್ಯುಮೆಂಟ್ಸ್ ನೆಲೆಗಟ್ಟೆ ನಾವು ಮಾತಾಡ್ತಾ ಇರ್ತೀವಿ. ಅವ್ರು ಸಹಜವಾಗಿ ತಮ್ಮ ವಿರೋಧಿ ಬಗ್ಗೆ ಆದಷ್ಟು ಕನಿಷ್ಠವಾಗಿ ಕೆಳಮಟ್ಟಕ್ಕೆ ಇಳಿಸಿ ಮಾತಾಡೋಂಥ ಭಾಳ ಇರ್ತಾವೆ. ಆ ಸಂದರ್ಭದಲ್ಲಿ ಒಂದಿಷ್ಟು ನಾವು ವಿರೋಧವಾಗಿ ಮಾತಾಡಿರ್ಬೋದು. ಮತ್ತು ಮೇಲಾಗೆ ಆವತ್ತೇನಾದರೂ ಟಿಪ್ಪು ಸುಲ್ತಾನ ಗೆದ್ದಿದ್ರೆ ಬ್ರಿಟಿಷರಲ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. 2 ಯುದ್ಧಗಳು, ಇಂಗ್ಲೀಷ್ ಯುದ್ಧದ ಜೊತೆಗೆ ಯುದ್ಧದಲ್ಲೇ ಏನಾದರೂ ಟಿಪ್ಪು ಸುಲ್ತಾನ್ ಅವರು ಗೆದ್ದಿದ್ರೆ ಇವತ್ತು ಫ್ರೆಂಚರು ಆಳ್ತಿದ್ರು ಬಿಡ್ತಿದ್ರು ಗೊತ್ತಿಲ್ಲ. ಬಟ್ ಬ್ರಿಟಿಷರು ಮಾತ್ರ ಹೊರಗಡೆ ಹೋಗ್ತಿದ್ರು ಅನ್ನೋದು ಅಷ್ಟು ಸತ್ಯದ ಇಲ್ಲಂತಲ್ಲ. ಇವತ್ತು ವಿಶೇಷವಾಗಿ ಅದರಲ್ಲೂ ಏನಪ್ಪ ಅಂದ್ರೆ ಇತಿಹಾಸಕಾರ ಪ್ರೊಫೆಸರ್ PV ನಂಜರಾಜ್ ಅರಸು ಭಾಳ ಒಳ್ಳೆಯ ಅಭ್ಯಾಸ ಮಾಡಿದ್ದಾರೆ. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಟಿಪ್ಪು ಕಾಲದಲ್ಲಿ ಕನ್ನಂಬಾಡಿ ಬಳಿ ಆಣೆಕಟ್ಟೆ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು ಎನ್ನುವ ಫಲಕ ಹೊರತುಪಡಿಸಿದರೆ ಯಾವುದೇ ಕುರುಹು ಸಿಕ್ಕಿಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸತ್ಯ ಸುಳ್ಳು ಗೊತ್ತಿಲ್ಲ, ಆದಷ್ಟು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಮೇಲೆ ಮಾತಾಡೋಂಥ ನಮ್ಮ ಏನಪ್ಪ ಅಂತಂದ್ರೆ PV ನಂಜರಾಜ್ ಅರಸು ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ.
ಏನಪ್ಪ ಅವತ್ತು ಹಿಂದೂ ಮುಸ್ಲಿಂ ಇರಲಿಲ್ಲ ವಿರೋಧದ್ದು. ಅವರು ಆ ಸಂದರ್ಭದಲ್ಲಿ ಕೆಲವೊಂದು ಮಲಬಾರದ ಏರಿಯಾದಲ್ಲಿ ದಾಳಿ ಮಾಡಿದಾಗ ಕೆಲವೊಂದು ಹಿಂದೂಗಳನ್ನು ಮುಸಲ್ಮಾನರಾಗಿ ಮಾಡಿದರು, ಮಲಬಾರ ಇದರಿಂದ ಮುಸ್ಲಿಮಾಗಿ ಕನ್ವರ್ಟ್ ಮಾಡಿದರು ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಆದರೂ ಆಗಿರ್ಬೋದಿಲ್ಲ ತರಲಿಕ್ಕೆ ಆಗೋದಿಲ್ಲ ಅದನ್ನು. ಯಾಕಪ್ಪ ಅಂದ್ರೆ ಅವ್ರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋ ಸಲುವಾಗಿ ಅನೇಕ ಅಂಥ ಕೆಲಸಗಳು ಆಗಿದ್ದಾವೆ. ನಾವು ಅದನ್ನು ಅಲ್ಲೂಗಳಿದ ಅವಶ್ಯಕತೆ ಇಲ್ಲ. ಬಟ್ ಅದನ್ನು ಇಟ್ಕೊಂಡು ಇವತ್ತು ನಾವು ಪೂರ್ತಿ ಹಿಂದೂ ವಿರೋಧಿ ಇದ್ದ ಹಾಗೆ ಹೀಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅವತ್ತು ಮತ್ತು ಇವತ್ತು ಅವತ್ತಿನ ಈ ಒಂದು ಇಸ್ಲಾಂದಲ್ಲಿ ನಂಬಿಕೆ ಇದ್ದಂಥ ಅರಸರು ಭಾರತನ ಅಟ್ಯಾಕ್ ಮಾಡಿದಾಗ ಸಹಜವಾಗಿ ಅವ್ರು ತಮ್ಮ ಧರ್ಮ ಬೆಳೆಸಬೇಕು ಮಾಡಬೇಕು ಅಂತೇಳಿ ಮಾಡೋ ಮುಂದೆ ಕೆಲವೊಮ್ಮೆ ಇವ್ರು ಖಡ್ಗವನ್ನು ಹಿಡ್ಕೊಂಡು ಮಾಡಿದ್ರಿಂದಾಗಿ ಕೆಲವೊಮ್ಮೆ ಅವ್ರ ಬಗ್ಗೆ ಇವತ್ತು ಹಿಂದೂಗಳಲ್ಲಿ ಒಂದಿಷ್ಟು ಪೂರ್ವಭಾವಿಯಾಗಿ ಅಥವಾ ಹೆಚ್ಚು ಕಡಿಮೆ ಅವ್ರ ಬಗ್ಗೆ ಪೂರ್ವಾಗ್ರಹ ಪೀಡಿತ ಅಂತ ಭಾವನೆಗಳು ಇದ್ದರೂ ಇರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತು ಅದನ್ನು ಇಟ್ಕೊಂಡು ಇವತ್ತು ಇರಿಸಿ ಸಾಸೋದು ಅಥವಾ ಜಗಳಕ್ಕೆ ಹಾದಿ ಮಾಡಿಕೊಳ್ಳೋದು ಎಷ್ಟು ಸರಿ ಅಂತ. ಒಟ್ಟಾರೆಯಾಗಿ ಅದೇನು ಅದಕ್ಕೆ ಅಸ್ತೆಬಾರ ಹಾಕಿದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಿಗುತ್ತಿರೋದು ದಾಖಲೆಗಳಿಂದ ಹೌದಪ್ಪ ಆದರೂ ಆಗಿರ್ಬೋದು ಅಂತೇಳಿ. ಮತ್ತು ಅವರು ಕನ್ನಡಕ್ಕೂ ಆದ್ಯತೆ ಕೊಟ್ಟಿದ್ದರು. ಸ್ವಲ್ಪ ತಮ್ಮ ಪರ್ಷನ್ ಭಾಷೆಗೆ ಹೆಚ್ಚು ಕೊಟ್ಟಿರುವುದಿಲ್ಲ ಅಂತಲ್ಲ. ಬಟ್ ಎಲ್ಲ ಹಿಂದೂ ಗುಡಿಗಳಿಗೆ ಕೆಡವಿದ್ರು ಮಾಡಿದರು ಅನ್ನೋದು ಇಲ್ಲ ಅನ್ನೋದು ಅಷ್ಟೇ ಗೊತ್ತದ, ತಿಳುವಳಿಕೆ ಅದ. ಅದರ ಕೊಲ್ಲೂರು ಮೂಕಾಂಬಿಕೆ ಬಗ್ಗೆ ನೀವು ಕೇಳಿದ್ದೀರಿ. ಅಲ್ಲೇ ನಮ್ಮ ಟಿಪ್ಪುಗೆ ಸಲಾಮ್ ಹೇಳುವಂಥ ಒಂದು ಪೂಜೆ ಆಗ್ತದೆ ಬೆಳಗ್ಗೆ. ಅದು ನಿರಂತರವಾಗಿ ಉಂಬಳಿ ಕೊಟ್ಟು ಮಾಡಿ ಹಿಂದೂ ಧರ್ಮದ ಈ ಒಂದು ಕ್ಷೇತ್ರ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಈ ನಮ್ಮ ಪಟ್ಟಣದಲ್ಲೂ ಸಹಿತ ಶ್ರೀರಂಗಪಟ್ಟಣದಲ್ಲೂ ಸಹಿತ ಇವರು ಅನೇಕ ಗುರಿಗಳಿಗೆ ತಮ್ಮ ಏನಪ್ಪ ಅಂತಂದ್ರೆ ಸಹಾಯ ಸಹಕಾರ ನೀಡಿದ್ದಾರೆ ಅನ್ನೋದು ರೆಕಾರ್ಡ್ಗಳು ಸಿಗ್ತಾ ಇದ್ದಾವೆ. ಅದೇ ಕೆಲವರು ಅದ್ರ ಬಗ್ಗೆ ಇಲ್ಲ ಅವ್ರು ವಿರೋಧ ಮಾಡಿದರು ಹಾಗೆ ಹೀಗೆ ವಾದ ಮಾಡ್ತಾರೆ ಇಲ್ಲ ಅಂತಲ್ಲ. ಬಟ್ ನಾವು ಹೆಚ್ಚಿಗೆ ನಂಬಬೇಕಾಗಿದ್ದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಂಗ್ಲೀಷರೇ ಅವ್ರ ವಿರುದ್ಧರೇ ಬರಲಿ ಪರಾರ ಬರಲಿ ಆದಷ್ಟು ಸತ್ಯಕ್ಕೆ ಸಮೀಪ ಇರುವಂಥ ವಿಷಯಗಳನ್ನ ಹೇಳ್ತಾಯಿದ್ರು. ಮತ್ತು ಅವತ್ತಿನ ಇತಿಹಾಸಕಾರರು ಸಹಿತ ಇವ್ರ ಬಗ್ಗೆ ಹೇಳೋ ಮುಂದೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನೋಡೋಣ ನಾವು. ಮತ್ತು ಅದೇ ಕಾಲಕ್ಕೆ ಮತ್ತು ಬ್ರಿಟಿಷರು ಈಗ ಹೇಳ್ತೀನಿ ಸತ್ಯ ಹೇಳೋ ಸಮೀಪ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಕೆಲವು ಕಡೆ ಉತ್ಪ್ರೇಕ್ಷಿತವಾಗಿಯೂ ಸಹಿತ ಟಿಪ್ಪು ಬಗ್ಗೆ ಕೆಟ್ಟದಾಗಿ ಬರೆದಿರ್ಬೋದು ಅನ್ನೋ ಸಂಶಯಗಳು ಇದ್ದಾವೆ. ಒಟ್ಟಾರೆಯಾಗಿ ಅದೇನೋ ಆಗಲಿ ಇವತ್ತು ನಾವು ಮಾತಾಡುವಂಥ ವಿಷಯ ಏನಪ್ಪ ಅಂದರೆ ಕನ್ನಂಬಾಡಿಯ ಏನು ಇವತ್ತು ಅಣೆಕಟ್ಟದ ನಮ್ಮ ಸರ್ ವಿಶ್ವೇಶ್ವರಯ್ಯನವ್ರು ಮಾಡಿದಂಥದ್ದು ಜೊತೆಗೆ ಅದಕ್ಕೆ ಆರ್ಥಿಕ ಸಹಾಯ ಮಾಡಿದಂಥ ನಾಲ್ವಡಿಯವರು ಅವರ ಸಹಕಾರ ಆಗಿದ್ದು ಸತ್ಯ. ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಸರ್ವ ತಮ್ಮ ಧನವನ್ನು ಅದಕ್ಕೆ ವಿನಿಯೋಗ ಮಾಡಿದ್ರಿಂದಾಗಿ ಇವತ್ತು ನಮ್ಗುಳಿತು ಒಂದು ನಮ್ಮ ಕನ್ನಂಬಾಡಿ ಅಣೆಕಟ್ಟು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾವೇರಿ ಜಲಾನಯನದಲ್ಲಿ ಎಲ್ಲರಿಗೂ ಅನುಕೂಲವಾಗ್ಯದ. ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಜೊತೆಗೆ ಟಿಪ್ಪು ಏನೋ ಪ್ರಯತ್ನ ಮಾಡಿದ್ದ. ಮತ್ತು ಅಗ್ರಿಕಲ್ಚರ್ಗೆ ಇನ್ನುಳಿದ ವಿಷಯಗಳಿಗೆ ತನ್ನ ರಾಷ್ಟ್ರ ರಕ್ಷಣೆಗಾಗಿ ಕ್ರಮ ಕೈಗೊಂಡಿದ್ದ ಅನ್ನುವಂಥವು ಏನದಾವ. ವಿಶೇಷವಾಗಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳು ಭಾಳ ಮಾಡಿದ್ದ ಅನ್ನೋಂಥ ರಿಪೋರ್ಟ್ಸ್ಗಳು ಗಮನಿಸಿದಾಗ ಟಿಪ್ಪುನ ಬಗ್ಗೆ ನಾವು ಒಂದಿಷ್ಟು ಪಾಸಿಟಿವ್ ಆಗಿ ನೋಡಬೇಕಾಗಿದ್ದು ಇವತ್ತು ಭಾಳ ಅನಿವಾರ್ಯ ಇದೆ ಅಂತ ಮತ್ತೊಮ್ಮೆ ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಸುಮ್ಮನೆ ಟೀಕೆ ಮಾಡೋದು ಹೊಗಳೋದು ಎರಡೂ ತಪ್ಪು. ನಾವು ಇತಿಹಾಸಗಾರಿಗೆ ಬಿಡೋಣ ಅವ್ರನ್ನ. ಅವ್ರು ಇತಿಹಾಸಕಾರ ಏನು ಹೇಳ್ತಾರೆ ನೋಡು, ಚರ್ಚೆ ಮಾಡಿ ಇವತ್ತು ಅವ್ರ ಸಲುವಾಗಿ ನಾವು ಇವತ್ತು ಈ ಕೋಮು ಗಲಭೆಗಳನ್ನು ಮಾಡುವಂಥದ್ದು ಮತ್ತೇನೋ ಮಾಡುವಂಥದ್ದು ಇವು ಭಾಳ ತಪ್ಪು. ಮತ್ತು ಅದೇ ಕಾಲಕ್ಕೆ ಇಸ್ಲಾಮಿಯರಲ್ಲೂ ನಾವು ಮನವಿ ಮಾಡ್ಕೊಳ್ಳಿದ್ದೀರಪ್ಪ ಈ ಸಂದರ್ಭದಲ್ಲಿ ಅವರು ಸಹ ಅದನ್ನು ಭಾಳ ಎಕ್ಸಾಗ್ರೇಷನ್ ಮಾಡ್ತಾರೆ. ನಾವು ಹೌದು ಟಿಪ್ಪು ಸುಲ್ತಾನ್ ಒಳ್ಳೆ ಒಂದು ಈ ದೇಶದಲ್ಲಿ ಇಸ್ಲಾಂ ಸ್ಥಾಪನೆಗೆ ಅವರು ಪ್ರಯತ್ನ ಮಾಡಿದ್ದಾರೆ. ಯಾವುದೋ ಅರಸ ಒಬ್ಬರಲ್ಲ, ಯಾರು ಮುಸ್ಲಿಂ ಅರಸರಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದೇ ಕಾಲಕ್ಕೆ ಹಿಂದೂ ಅರಸು ಸಹಿತ ಅದ್ರ ವಿರೋಧವಾಗಿ ಕೆಲಸ ಮಾಡಿದ್ದಾರೆ. ಅವತ್ತೆಲ್ಲ ಸತ್ಯಗಳು ಅವತ್ತು ಸತ್ಯ ತಿಳ್ಕೊಂಡು ಬಿಡೋಣ. ಅದ್ರ ಇತಿಹಾಸ ಮಾತ್ರ ರಿಪೀಟ್ ಮಾಡಬೇಕಾಗಿಲ್ಲ ಇವತ್ತನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪ್ರಯತ್ನ ಮಾಡಿದ್ದ ಅನ್ನುವಂಥ ರಿಪೋರ್ಟ್ ಏನದ. ಪ್ರಯತ್ನ ಮಾಡಿಲ್ಲ ಅಂತ ಅಲ್ಲ, ಆ ಪ್ರಯತ್ನ ಮಾಡಿದ್ದನ್ನು ನಾವು ಹೇಳಬೇಕಾಗ್ತದೆ. ಆ ಸಂದರ್ಭದಲ್ಲಿ MC ಮಹದೇವಪ್ಪನವರು HC ಮಹದೇವಪ್ಪನವರು ಹೇಳಿದಂಥ ಮಾತಿಗೆ ಒಂದಿಷ್ಟು ಬೆಲೆ ಬರ್ತದೆ. ಮತ್ತು ಹಾಗಂತೇಳಿ ಸಾರಾ ಸಗಡಿ ಕೆಟ್ಟಿದ್ದಪ್ಪ ದುಷ್ಟಿದ್ದ ಟಿಪ್ಪು ಸುಲ್ತಾನ್ ಅಂತ ಹೇಳ್ಕೊತ ಹೋಗುವಂಥ ಯದುವೀರ್ ಒಡೆಯರವರು ಅದು ಸಹಿತ ತಪ್ಪನ. ಯಾಕಂದರೆ ಮೂಲತಃ ಅಲ್ಲೇ ಈ ಒಂದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಯಾರ ವಿರುದ್ಧ ಎದ್ದು ನಿಂತಿದ್ರು ಅಂದರೆ ಆ ಒಂದು ನಾಲ್ವಡಿ ಅಥವಾ ಈ ಒಂದು ಮೈಸೂರು ಅರಸರ ವಿರುದ್ಧವಾಗಿ ಎದ್ದು ನಿಂತಿದ್ರು. ಮೈಸೂರು ಅರಸರಂತೆ ಅವತ್ತು ನಿಮಗೂ ಗೊತ್ತದ ಈ ಬ್ರಿಟಿಷರ ಚೆನ್ನಾಗಿ ಅವ್ರ ಕೈಯಲ್ಲಿದ್ದರು ಉಳಿದು ಗೊತ್ತದ. ಮತ್ತು ಅವರು ರಾಜ್ಯ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಒಳಗಿದ್ರು. ಅಂಥ ಸ್ಥಿತಿ ಇವರು ಫ್ರೆಂಚನ್ನು ಹಿಡ್ಕೊಂಡು ಮಾಡಿ ನಮ್ಮ ಟಿಪ್ಪು ಇದ್ದಂಥವ್ರು ಮತ್ತು ಅವರ ತಂದೆಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಸಹಿತ ಅಷ್ಟೇ ಗಮನಾರ್ಹದ. ಹೀಗಾಗಿ ಒಂದಿಷ್ಟು ಇತಿಹಾಸದಲ್ಲೇ ಏರುಪೇರು ಆಗಿದೆ ಅನ್ನೋದು ಅಷ್ಟೇ ಸತ್ಯದ. ಬಟ್ ಆದರೆ ಏನಪ್ಪ ಅಂತಂದ್ರೆ ಇವು ನಮ್ಮ ಟಿಪ್ಪು ಸುಲ್ತಾನ್ ಅವರು ಅನೇಕ ಒಂದು ಏನು ಆರ್ಥಿಕ ಬದಲಾವಣೆಗೆ ಆಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಮತ್ತೇನಾಗಿರ್ಬೋದು ಎಲ್ಲರಿಗೂ ಹೆಲ್ಪ್ ಆಗುವಂಥ ಆಡಳಿತ ಕೊಟ್ಟಿದ್ರು ಅನ್ನೋದು ಅಷ್ಟೇ ಸತ್ಯದ. ಜೊತೆಗೆ ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದು ಟಿಪ್ಪು ಸುಲ್ತಾನ್ ಏನಪ್ಪ ಅಂತಂದ್ರೆ ಅವಳ ರಾಜ್ಯದಲ್ಲಿ ಸಾರಾಯಿಯನ್ನು ನಿಷೇಧ ಮಾಡಿದರು. ಇದರಿಂದಾಗಿ ಅನೇಕ ಡೆವಲಪ್ಮೆಂಟ್ಗಳು ಆದವು ಅನ್ನೋದು ಅಷ್ಟೇ ಸತ್ಯದ.
ಯಾಕಂತಂದ್ರೆ ಸಾರಾಯಿಯಿಂದ ಈಗ ನಮ್ಗೆ ಟ್ಯಾಕ್ಸ್ ಬರ್ತೈತಿ, ನಮ್ಮ ಲಾಭ ಆಗ್ತೈತಿ, ಒಳ್ಳೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ, ಲೋಕ ಕಲ್ಯಾಣ ಕಾರ್ಯ ಮಾಡೋಕ್ಕಾಗ್ತೈತಿ ಅಂತ ನಾವು ಹೇಳ್ಬೋದು. ಬಟ್ ಅದರಿಂದ ಎಷ್ಟು ಕುಟುಂಬಗಳು ನಾಶ ಆಗ್ತಾವೆ, ಎಷ್ಟು ಬದುಕುಗಳು ಹಾಳಾಗ್ತಾವೆ, ಆ ಸಾರಾಯಿಂದ ಏನೇನು ಆಗ್ತದೆ, ಬ್ಯಾಡ್ ಎಫೆಕ್ಟ್ ಏನಾಗ್ತದೆ ಉಳಿದವ್ರಿಗೆ ಅನ್ನೋದ್ರ ಬಗ್ಗೆನೂ ಹೇಳಿದರೆ ಭಾಳ ಉತ್ತಮ ಇತ್ತು. ಬಟ್ ಟ್ಯಾಕ್ಸಾಗಿ ನಾವು ಏನೋ ಮಾಡೋದಲ್ಲ ಅಂತಲ್ಲ, ಜೊತೆ ನಮ್ಮ ಸಮಾಜವು ಒಂದೇ ಸುರಕ್ಷತೆ ಉಳಿಬೇಕಾಗಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಟಿಪ್ಪು ಹೇಳಿದಂಥ ಹಾದಿಯಲ್ಲಿ ಹೋಗೋದು ಯೋಗ್ಯ ಅಂತಲೂ ಮಾತು ಹೇಳ್ತಾ, ಒಟ್ಟಾರೆಯಾಗಿ ಟಿಪ್ಪುವನ್ನು ಒಬ್ಬ ರಾಜನಾಗೆ ಮತ್ತು ಅವ್ರು ನೀಡಿದ ಕಾಣಿಕೆಗೆ ನಾವು ಸ್ಮರಿಸ್ಕೊಳ್ತೇವೆ. ತಪ್ಪು ಮಾಡಿದ್ರೆ ಟೀಕೆ ಮಾಡೋಣ ಮಾತು ಬೇರೆ, ಆದರೆ ಎಲ್ಲರೂ ತಪ್ಪಾಗೈತಿ ಅಂತ ಹೇಳ್ತಾ ಹೋಗೋದು, ಅವ್ರನ್ನೊಬ್ಬರನ್ನ ಈ ದೇಶಕ್ಕೇನು ಸಂಬಂಧ ಇಲ್ಲಪ್ಪ ಅನ್ನುವಂಥಂಗೆ ಮಾತಾಡೋದು ಎರಡೂ ತಪ್ಪ. ಯಾಕಂದರೆ ಅತಿಯಾಗಿ ಅವ್ರನ್ನ ಹೊಗಳೋದಲ್ಲ, ತೆಗಳೋದು ಅಲ್ಲ. ಅವ್ರು ಈ ದೇಶದಲ್ಲಿ ಬಂದರು, ಹೌದು ಇಸ್ಲಾಂ ಧರ್ಮದ ಒಂದು ಮುಂದುವರಿಕೆ ನಾವು ಮಾಡಿದ್ದಾರೆ, ಅನೇಕರು ಕನ್ವರ್ಟ್ ಮಾಡಿರ್ಬೇಕಿಲ್ಲ ಅಂತಲಿಕ್ಕೆ ಆಗೋದಿಲ್ಲ, ಮತ್ತು ಸಹಜ ಅವ್ರ ಧರ್ಮದ ಪ್ರೀತಿ ಮಾಡಿದ್ದಾರೆ. ಆದರೆ ಇಡಿಯಾಗಿ ಹಿಂದೂಗಳನ್ನು ವಿರೋಧ ಮಾಡ್ತಿದ್ರು ಅನ್ನೋದು ಮಾತ್ರ ಪೂರ್ವಾಗ್ರಹ ಪೀಡಿತ ನೋಡೋದು ಬೇಡ ಅಂತೇಳಿ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಎಸ್ ಸಿ ಮಹಾದೇವಪ್ಪನವ್ರು ಹೇಳಿದ್ರು ಒಂದಿಷ್ಟು ಸತ್ಯಗಳಿದೆ ಅನ್ನೋದು ಮತ್ತು ನೆನಪಿಟ್ಕೊಳ್ರಿ. ಯದುವೀರರು ಹೇಳುವಂಥ ಅತಿರೇಕದ ವಿರೋಧನೂ ಅಲ್ಲಿ ಇರಲಿಲ್ಲ ಅನ್ನೋದು ನೆನಪಿಟ್ಕೊಂಡು ಈ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಜೊತೆಗೆ ನೀವು ಸದಾ ನೋಡ್ತಾ ಇರಿ S16 ನ್ಯೂಸ್. S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.